ಪುಟ್ಟ ಆಯ್ತಾ? ಒಂದೇ ಬುಕ್ ಸಿಕ್ಕಿದೆ, ಇನ್ನೂ ಬುಕ್ಸ್ ನೋಡ್ಬೇಕು. 1 hour ಆಯ್ತಮ್ಮ, ಬಾ ಹೋಣ. ಸರಿ ಬಾ. ನಮಸ್ಕಾರ. ನಮಸ್ಕಾರ ಸರ್. ಏನ್ ಸರ್ ನೀವು ಇಲ್ಲಿವರೆಗೆ? ಸುಮ್ಮನೆ ಅದೇ ಹೋದ್ ಸರ್ತಿ ಬಂದಾಗ ಒಂದು ವಿಷಯ ಹೇಳಿದ್ನಲ್ಲ, ನಿಮ್ ಮಗಳ ಮದ್ವೆ ವಿಷಯ ತಾನೆ? ತಗೊಳ್ಳಿ. ನನ್ನ ಹೆಸರು ಇಲ್ಲೂ ರಿಜಿಸ್ಟರ್ ಮಾಡಿದ್ಯಾ? ಅದು ಮದುವೆ ನೋಡಿ, ನಮ್ಮಪ್ಪ ಏನೇ ಹೇಳಿದ್ರು ಸೀರಿಯಸ್ ಆಗಿ ತಗೋಬೇಡಿ, ಆಯ್ತಾ? ನಿನಗೆ ಬೇರೆ ಕೆಲಸ ಅಲ್ವಾಪ? ನನಗಿವಾಗ ಅದೇ ಇಂಪಾರ್ಟೆಂಟ್ ಕೆಲಸಮ್ಮ. ಪುಟ ಒಂದ್ 4-6 ಜನಕ್ಕೆ ಹೇಳ್ದಾಗ್ಲೇನೆ ಒಳ್ಳೆ ಗಂಟು ಸಿಗೋದು, ಅದಕ್ಕೆ ಅವ್ರು ಇವ್ರಿಗೆ ಹೇಳ್ತಾ ಇರ್ತಾರೆ. ಹಾಗೆ ಇವ್ರು ರೋಗ ಇಲ್ಲಿಗೂ ಬಂದಿದ್ಯಾ? ಯಾರಮ್ಮ ಅದು? ಏನ್ ಸಮಾಚಾರ? ಏನಮ್ಮ ಅದು ಪುಟ? ನೀನ್ ಸುಮ್ನೆ ನಿಂತ್ಕೊಳಪ್ಪ. ಯಾಕಮ್ಮ ಅದು ಹಾಗೆ? ಏನ್ ಮಾಡಿದೆ ನೀನು? ಏನ್ ತಲೆಗಟ್ಟಿದೆ ನಿನಗೆ? ನೀನ್ ಯಾಕೆ ನನ್ನ ಫಾಲೋ ಮಾಡ್ತಾ ಇದ್ದ? ಪೋರ್ಕಿ ಯಾವ ನನ್ ಮಗ ನೀನು ಫಾಲೋ ಮಾಡ್ಕೊಂಬಂದಿದ್ ಮುಖ ಹಿಡ್ಕೋಗಲ್ಲ. ಏಯ್, ಮರ್ಯಾದೆಯಿಂದ ಮಾತಾಡು. ಇನ್ನೇನ್ ಲೈಬ್ರರಿಗೆ ಪುಸ್ತಕ ಓದಕ್ ಬಂದಿದ್ದೆ ನೀನು? ಸುಮ್ಮನೆ ಬಿಡಪ್ಪ ನೀನು. ಬಂದಾಗ ಮಾತಾಡಿದ್ರೆ ಗುದ್ಬಿಡ್ತೀನಿ ಈಗ. ಹೊಡೆದು ಬಿಡ್ತೀಯಾ? ಹೊಡಿ ನೋಡೋಣ. ನೋಡಪ್ಪ, ನೀ ಯಾರು ಏನು ನಿನ್ನ ಹೆಸರು ನನಗೆ ಗೊತ್ತಿಲ್ಲ. ಕೃಷ್ಣಮೂರ್ತಿ. ಕೃಷ್ಣಮೂರ್ತಿ ಅಂತ? ಕೃಷ್ಣಮೂರ್ತಿ ಮಾಡ್ದೆಲ್ಲ ಕಚ್ಚಾ ಕೆಲಸ, ಹೋಗಿ ಒಳ್ಳೆ ಹೆಸರು ಇಟ್ಕೊಂಡಿದ್ದೀರಾ. ಬೀಗ ಹಾಕೋ, ಇಲ್ಲ ನನ್ನ ಮಗನ್ ತಲೆ ಸಾಯಿಸ್ಬಿಡ್ತೀನಿ ಈಗ. ನಾ ಸಾರಿ ಕೇಳ್ತಾ ಇದೀನಿ. ನೀನ್ ಯಾಕಪ್ಪ ಈ ಲೋಪರ್ ಹತ್ರ ಸಾರಿ ಕೇಳ್ತೀಯಾ? ಸಾರಿ ಕೇಳಿದ್ನಲ್ಲಪ್ಪ. ಫಸ್ಟ್ ನಿಮ್ಮ ಮಗಳ ಕರ್ಕೊಂಡು ಹೋಗಿ ಸರ್. ನಾನು ಹೋಗಲ್ಲ. ಏನು ಮಾಡ್ತೀನಿ ನೀನು? ಯಾಕಮ್ಮ ಈ ತರ ಬಿಹೇವ್ ಮಾಡ್ತಾ ಇದ್ಯಾ? ಹೋಗಿ ಪುರ್ಕೆ ಸಪೋರ್ಟ್ ಮಾಡ್ತಿಲ್ಲಪ್ಪ ನೀನು. ಅವ್ನು ಯಾವಾಗಲೂ ನನ್ನೇ ಫಾಲೋ ಮಾಡ್ತಾ ಇರ್ತಾನೆ. ಯಾಕೆ ಸರ್, ಏನಾಯ್ತು? ಏನಿಲ್ಲಪ್ಪ, ಅವ್ನು ಯಾರೋ ಕೃಷ್ಣಮೂರ್ತಿ ಅಂತೆ, ದಿವಸ ನನ್ನ ಮಗಳನ್ನ ಫಾಲೋ ಮಾಡ್ತಿದ್ದ, ಇವತ್ತು ಇಲ್ಲಿಗೂ ಬಂದಿದ್ದಾನೆ. ಸರ್, ದಿನ ಬರೋದು ನನ್ಗೆ ಗೊತ್ತಿಲ್ಲ, ಆದ್ರೆ ಇವತ್ತಂತೂ ಕೃಷ್ಣಮೂರ್ತಿ ಬಂದಿದ್ದು ನನ್ನ ಐಡಿ ಕಾರ್ಡ್ ಕೊಟ್ಟೋಗೋದಕ್ಕೆ. ನೀವು ಅವನ್ನ ತಪ್ಪಾಗಿ ತಿಳ್ಕೊಂಡಿದ್ದೀರಾ ಸರ್. ಕೇಳ್ದ್ಯಾ? ಅದಕ್ಕೆ ಹೇಳೋದು ಜೀವನದಲ್ಲಿ ಸಹನೆ ಮುಖ್ಯ ಅಂತ. ಅಮ್ಮ ಬಂದೆ. ಅಮ್ಮ ಏನು ಕವಿತಮ್ಮ ನನ್ಗೆ ಬೇಡ ಬಾಯ್ಲಿ. ನೀನು ಒಂದ್ ಹೇಳ್ತಾನೆ ಎಲ್ಲರ ಹತ್ರ ಪ್ರೀತಿಯಿಂದ ತಾಳ್ಮೆಯಿಂದ ತಾನೆ ಮಾತಾಡ್ತೀಯ. ಮತ್ತೆ ಅವಳೆ ಹಂಗೆ? ಅವಳು ಅಂದ್ರೆ ಯಾರು? ಅವಳೆ ಸ್ಕೂಟಿಯಲ್ಲಿ ಬರ್ತಾಳಲ್ಲ, ಯಾವಾಗ ಬರಕ್ ಹೋಗಕ್ ಬಿಡೋಣ ಅನ್ಸುತ್ತೊಂದು. ಸುಮ್ನೆ ಕಿಸ್ ಬೇಡ್ವಾ? ನೀನೇ ಏನೋ ಮಾಡಿರ್ತೀಯ, ಇಲ್ಲಾದ್ರೆ ಅವಳು ಯಾಕೆ ನಿಂತಂಟಾಗಿ ಬರ್ತಾಳೆ? ನಾನೇನು ಮಾಡಿಲ್ಲ ಅಮ್ಮ. ಏನು ಮಾಡಿಲ್ಲ ತಾನೆ? ಹಾಗಾದ್ರೆ ಸುಮ್ನೆ ಮಲ್ಕೋ ಹೋಗು. ಕಿರ್ಚೋದೇ ಆಗೋಯ್ತಿ ಒಂದು. ಮಗ ನೋಡ್ತಾ ಇದ್ದೆ, ಓದ್ಕೋ. ನಾನೇನು ಮಾಡಿಲ್ಲ ಭಾಗ್ಯ. ಎಲ್ಲೋದ್ರೆ ಬಂದು ಸಾಯ್ತಾಳ ನನ್ನಿಂದ. ಅವಳು ಮನ ಮರ್ಯಾದೆ ಅಲ್ಲ, ಗಂಡು ಬಿರಿ. ಅವಳಿಂದ ಹೋಗ್ತೀನಿ ಅಳು ನಾನು. ಅವಳು ನೋಡಕ್ ಚೆನ್ನಾಗಿದ್ದಾಳಾ? ಕುಳ್ಳಗಿದ್ದಾಳೆ, ಚೆನ್ನಾಗಿದ್ದಾಳೆ. ಅವಳು ನಿನ್ ಕಂಡ್ರೆ ಕೋಪನಾ? ಸ್ವಲ್ಪ ಜಾಸ್ತಿನೇ. ಯಾಕೆ? ಪ್ರೀತಿ ಇದ್ ಕಡೆನೆ ಕೋಪನೂ ಇರೋದು. ಹಿಂಗೆ ಗೊತ್ತು? ಈಗ ಅಮ್ಮನ್ ನೋಡು, ನಿನ್ನ ಎಷ್ಟೊಂದು ಬೈತಾರೆ, ಆದ್ರೂ ನಿನ್ ಮೇಲೆ ಅಷ್ಟೇ ಪ್ರೀತಿ ಇಟ್ಕೊಂಡಿದ್ದಾರೆ. ನೀವು ಓದ್ಕೋ. ಅದನ್ನೇ ಮಾಡ್ತಾ ಇದ್ದೀನಿ. ಆಫೀಸಿಗೆ ಲೇಟ್ ಆಗ್ತಿದೆ ರೀ. ಮಿಸ್ಟರ್, ಸಿಗ್ನಲ್ ಬಿಟ್ಟಿದೆ, ಮೂವ್ ಮಾಡ್ರಿ. ಯಾಕೆ ಕಾಣಿಸ್ತಿಲ್ವಾ? ಮಕ್ಕಳು ರೋಡ್ ಕ್ರಾಸ್ ಮಾಡ್ತಾ ಇದಾರೆ, ಸ್ವಲ್ಪ ಇರಿ ಸರ್. I'm
ಕಿಚ್ಚ ಆರೋಗ್ಯ ಹಾಳಾಗತ್ತೆ, ಸಾಕು ನಡಿ ನಡಿ. ನಾಲ್ಕು ದಿನದಿಂದ ಬರೀ ಡ್ಯೂಟಿ ಮಾಡೋದೇ ಆಗೋಯ್ತು. ಮಗ ಕೈಗೆ ಸಿಗ್ಗ ಚಮಕಾಯಿಸ್ತದನಲ್ಲ. ಸಿಗ್ದೆ ಎಲ್ಲ ಹೋಗ್ತಾನೆ, ಇದೇ ರೂಟಲ್ಲಿ ಓಡಾಡ್ಬೇಕು ತಾನೆ. ಬಂದ 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 ಬಂದ. ಯಾಕೋ ದುಡ್ಡು ಕೊಡಕ್ಕಾಗಲ್ವಾ? ತಪ್ಪಿಸ್ಕೊಂಡು ಓಡಾಡ್ತಾ ಇದ್ಯಾ? ಈಸ್ಕೊಳಕ್ ಗೊತ್ತಾಗುತ್ತೆ, ನನ್ನ ಮಗನೇ ವಾಪಸ್ ಕೊಡಕ್ ಗೊತ್ತಾಗಲ್ವಾ? ಮಾಮ ಎಳ್ ಬಿಟ್ರೆ ಅವನೇ ವಾಪಸ್ ಕೊಡ್ತಾನೆ ಮಾಮ. ಏನು ಆವಾಜ್ ಆಗ್ತಾ ಇದೀರಾ? ಏ ವಾಜು ಕೊಡ್ಬೇಕಷ್ಟೇ. ಏನ್ ಇವಾಗ ಹೊಡ್ಬಿಡ್ತೀರಾ? ಏನು ಇವಾಗನ ಹಂಗೆ ಕೊಡ್ಬೇಕಷ್ಟೇ. ಸರಿ ಇಲ್ಲ ಏನು ಅಲ್ವೋ? ಆ ಮಕ್ಕಳು ಯಾರೋ ನಿನ್ಗೆ? ಅವ್ರ ಹಿಂದೆ ಬಿದ್ದು ನಮ್ ಕೆಲ್ಸ ಎಲ್ಲ ಹಾಳು ಮಾಡ್ಬಿಟ್ಟಿಯಲ್ಲೋ. ನಮ್ ಫೀಲ್ಡ್ ಅಲ್ಲಿ ಏನಾದ್ರೂ ಹೀಗೆ ಆಗ್ಬಿಟ್ರೆ, ಮೈ ಮರ್ತು ಬಿಟ್ರೆ ಮುಗ್ದು ಹೋಯ್ತು. ಕಿಚ್ಚ, ಹೇ ಕಿಚ್ಚ, ಅಣ್ಣ ಅರ್ಥ ಆಯ್ತಾ? ಏನ್ ಅರ್ಥ ಆಯ್ತು? ನೀವ್ ಹೇಳಿದ್ರಲ್ಲ. ಏನ್ ಹೇಳಿದ್ನೋ, ಏನ್ ಅರ್ಥ ಮಾಡ್ಕೊಂಡ್ರೆ? ಹೋಗು, ಹೋಗ್ ಮೊದ್ಲ ಕೆಲ್ಸ ಮುಗ್ಸೋಗೋ. ಅಣ್ಣ ಊಟಕ್ಕೆ ಬಾರೋ. ಆಮೇಲೆ ಮಾಡ್ಕೋತೀನಿ, ಹೋಗು. ಭಾಗ್ಯ, ಚೆನ್ನಾಗಿ ಓದ್ಕೊಳ್ಳೆ ಭಾಗ್ಯ. ಅಣ್ಣ ಓದು ತುಂಬಾ ಮುಖ್ಯ ಕಣೆ. ಚೆನ್ನಾಗಿ ಓದ್ಕೋ, ಫೀಸ್ ನಾನು ಕಟ್ತೀನಿ. ನಾವು ಓದಿಲ್ಲ ನೋಡು, ಸಿಕ್ಕಿರೋ ಕೆಲಸ ನೋಡು, ಅಣ್ಣನ ಅಸಿಸ್ಟೆಂಟ್. ಜನರ ದೃಷ್ಟಿಲಿ ಪೊರ್ಕಿ, ರೌಡಿ. ಅವ್ರುಗಳು ಹೇಳೋದು ಕರೆಕ್ಟೇ ತಾನೆ. ಒಳ್ಳೆನೋ ಅಂತ ಅನ್ಸ್ಕೊಳಕ್ಕೆ ಏನಂತ ಒಳ್ಳೆ ಕೆಲಸ ಮಾಡಿದ್ದೀನಿ ನಾನು. ನಿನಗೆ ಕೆಲಸ ಇಷ್ಟ ಇಲ್ವಾ ಅಣ್ಣ? ಮತ್ತೆ ಬಿಟ್ಬಿಡೋದು ತಾನೆ. ಬರೋ ದುಡ್ಡು ಒಳ್ಳೇದೋ ಕೆಡ್ದೋ ಜೀವನ ನಡೀತದೆ ಅಲ್ವಾ? ಅಮ್ಮ ನೆಮ್ಮದಿಯಾಗಿದ್ದಾರೆ ತಾನೆ? ನೀನ್ ಬದಲಾಗ್ತೀಯ ಅಂದ್ರೆ ಅಮ್ಮನೂ ಒಪ್ತಾರೆ. ಊಟ ಮಾಡ್ಕೋ. ನೀನು? ಮಾಡ್ತೀನಿ, ಹೋಗು. ಚೆನ್ನಾಗಿ ಓದ್ಕೋ. ಸರಿ ಅಣ್ಣ. ಏನ್ರ ಅದು? ಕಿಚ್ಚ ಇಲ್ವಮ್ಮ? ಅವ್ನ್ ಬೆಳಗ್ಗೆನ ಎಲ್ಲ ಹೋದ್ನಲ್ಲ. ಬೆಳಗ್ಗೆನೆ ಹೋದ್ನ? ಎಲ್ಲಿಗೆ ಹೋದ್ನಮ್ಮ? ಅಣ್ಣ ಏನೋ ಕೆಲ್ಸ ಹೇಳಿದಾರೆ ಅಂತ ಹೋದ್ನಪ್ಪ. ಅಣ್ಣನ
ನಾವೇ ಈ ಗಂಡನ ಹತ್ರಕ್ಕೆ ಹೋಗ್ತಾ ಇದೀವಿ ಯಾವ ಹಣ್ಣಿನ ಹತ್ರಕ್ಕೆ ಹೋದ ಏನ್ರ ಅದು ಏನಿಲ್ಲಮ್ಮ ಇವನೇನೋ ಪ್ರಾಬ್ಲಮ್ ನಂದ ಸರಿ ಬರ್ತೀವಿ ಹುಡುಗ್ರು.